ದಸರಾ ದೀಪಾವಳಿ ಅಂತ ಸಾಲು ಸಾಲು ಹಬ್ಬ ಬಂದಿದೆ. ಹೊಸ ವಸ್ತುಗಳ ಖರೀದಿಗೆ ಎಲ್ಲರೂ ಪ್ಲಾನ್ ಹಾಕಿರ್ತೀರಾ. ಅನ್ಕೊಂಡ ವಸ್ತುಗಳನ್ನ ಖರೀದಿಸಬೇಕು ಅಂದ್ರೆ 16 ಏರಿಯಾ ಸುತ್ತಾಡಬೇಕು. ಆದ್ರೆ ಈಗ ಆ ಟೆನ್ಷನ್ ಬೇಡವೇ ಬೇಡ. ಯಾಕಂದ್ರೆ ನಿಮ್ಮ ನೆಚ್ಚಿನ TV9 ಎಕ್ಸ್ಪೋ ಇವತ್ತಿನಿಂದ ಆರಂಭವಾಗಿದೆ. ಒಂದೇ ಸೂರಿನಡಿ ಅಗತ್ಯ ವಸ್ತುಗಳೆಲ್ಲ ದೊರೆತಿದೆ. ಐಷಾರಾಮಿ ಕಾರು, ಎಲೆಕ್ಟ್ರಿಕ್ ಐಟಮ್ಸ್, ಕಲರ್ ಫರ್ನಿಚರ್, ಒಂದೇ ಸೂರಿನಡಿ ಎಲ್ಲಾ ವಸ್ತುಗಳು ಸಿಗ್ತಿವೆ. ಜನಮನ್ನಣೆ ಪಡೆದ TV9 ಲೈಫ್ ಸ್ಟೈಲ್, ಆಟೋಮೊಬೈಲ್ ಮತ್ತು ಫರ್ನಿಚರ್ ಎಕ್ಸ್ಪೋ ಇಂದಿನಿಂದ ಆರಂಭವಾಗಿದೆ. ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ 4 ದಿನಗಳ ಕಾಲ ಎಕ್ಸ್ಪೋ ನಡೆಯುತ್ತಿದೆ. ಏಕಲವ್ಯ, ಏಳುಮಲೆ ಖ್ಯಾತಿಯ ನಟ ರಾಣಾ ಇವತ್ತು ಎಕ್ಸ್ಪೋ ಉದ್ಘಾಟನೆ ಮಾಡಿದ್ರು. ಇಲ್ಲಿ ಯಾರೋ ಒಬ್ರು ಹೊಸ ಮನೆ ಅಂತ ಬಂದು ಏನಾದ್ರು ಸೆಟಪ್ ಮಾಡ್ಬೇಕಂದ್ರೆ ಈ ಎಕ್ಸ್ಪೋಗೆ ಬಂದ್ಬಿಟ್ಟು ಕಂಪ್ಲೀಟ್ ಒಂದ್ ದಿನ ಸ್ಪೆಂಡ್ ಮಾಡಿದ್ರೆ ಕಂಪ್ಲೀಟ್ ಮನೆ ಸೆಟಪ್ ಮಾಡ್ಕೊಂಡ್ಬಿಡ್ಬೋದು. ಇಲ್ಲಿ ಎಲೆಕ್ಟ್ರಾನಿಕ್ ಸ್ಟೋರು ಈ ಗಿರಿಯಾಸ್ ಅವ್ರದ್ದು ಪಾರ್ಟ್ನರ್ಶಿಪ್ ಇರೋದ್ರಿಂದ ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಐಟಮ್ಗಳಿದೆ. ನೆಕ್ಸ್ಟು ಕಟ್ ಮಾಡಿದ್ರೆ ನಿಮಗೆ ಆಟೋಮೊಬೈಲ್ ಅಂತ ಹೇಳ್ಬಿಟ್ಟು ಹ್ಯುಂಡೈ, ಕಿಯಾ, ಟೊಯೋಟಾ, ಸುಜುಕಿ ಎಲ್ಲರೂ ಇದ್ದಾರೆ. ಆಮೇಲೆ ಅಲ್ಲಿ ಫರ್ನಿಚರ್ ನೋಡಿದ್ರೆ ಒಂದು ಕಂಪ್ಲೀಟ್ ಸೆಟಪ್ಪೇ ಇದೆ ಫರ್ನಿಚರ್ದು. ದಸರಾ ಹಿನ್ನೆಲೆಯಲ್ಲಿ ಎಕ್ಸ್ಪೋ ಮೊದಲ ದಿನವೇ ಸಾವಿರಾರು ಜನ ಆಗಮಿಸಿದ್ರು. ಕುಟುಂಬ ಸಮೇತರಾಗಿ ಬಂದು ನೆಚ್ಚಿನ ವಸ್ತುಗಳನ್ನ ಖರೀದಿ ಮಾಡಿದ್ರು. GST ಸ್ಲಾಬ್ಗಳ ಬದಲಾವಣೆ ಬಳಿಕ ವಸ್ತುಗಳ ದರದಲ್ಲೂ ಇಳಿಕೆಯಾಗಿದೆ. ಗಿರಿಯಾಸ್ ಕೂಡ ಭರ್ಜರಿ ರಿಯಾಯಿತಿ ನೀಡಿದೆ. ಗಿರಿಯಾಸ್ ನಮ್ ಜೊತೆಗೆ ಬೆನ್ನೆಲುಬಾಗಿ ನಿಂತಿದೆ. ಸೊ ಈ ಬಾರಿ ಕೂಡ ನಿಂತಿದ್ದೀರಾ, ಹೇಗನ್ಸುತ್ತೆ TV9 ಜೊತೆ ಅಸೋಸಿಯೇಷನ್? ತುಂಬಾ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಈ ಸತಿ. ಓಕೆ, ಯಾಕಂದ್ರೆ GST ಬಂದು 28% ಇತ್ತು. ಈ ಸತಿ 28% ಇಂದ 18% GST ಆಗಿದೆ. ಅದಕ್ಕೆ ನಮಗೆ ಕಂಪೇರ್ ಟು ಲಾಸ್ಟ್ ಇಯರ್ ಸೆಲ್ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇದೆ. ಡಬಲ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಪ್ರೈಸಿಂಗ್ ಡ್ರಾಪ್ ಆಗಿದೆ. ಈ ಸಲ ಒಂದು ಒಳ್ಳೆ ಆಫರ್ ಜನ ಮಿಸ್ ಮಾಡ್ಕೊಳ್ಳೇಬಾರದು ಅಂತಂದ್ರೆ ಯಾವ್ದದು ನಿಮ್ ಕಡೆಯಿಂದ? ಸರ್ ನಮ್ಮ ಕಡೆಯಿಂದ ನೋಡಿ, ಇವಾಗ ಫೈನಾನ್ಸ್ ಆಪ್ಷನ್ ಇದೆ. 0% ಡೌನ್ ಪೇಮೆಂಟ್ಗೆ ನಾನು ಐಟಮ್ ಕೊಡ್ತಾ ಇದ್ದೀನಿ. ಪ್ಲಸ್ ಎಕ್ಸ್ಚೇಂಜ್ ಆಫರ್. ನಿಮಗೆ ಯಾವುದು ವಸ್ತು ಇರಲಿ, ಫ್ರಿಜ್ ಇರಲಿ, TV ಇರಲಿ, ಮೈಕ್ರೋವನ್ ಇರಲಿ, ಅಪ್ ಟು 20,000 ರೂಪೀಸ್ ತನಕ ಎಕ್ಸ್ಚೇಂಜ್ ಆಫರ್ ಕೊಡ್ತಾ ಇದ್ದೀನಿ. ಒಂದೇ ಸೂರಿನಡಿ ಎಲ್ಲಾ ವಸ್ತುಗಳು ದೊರೆಯುತ್ತಿವೆ. ಭಾನುವಾರದ ತನಕವೂ ಎಕ್ಸ್ಪೋ ನಡೆಯಲಿದೆ. ಮತ್ಯಾಕ್ ತಡ, ಫ್ಯಾಮಿಲಿ ಸಮೇತ ಎಕ್ಸ್ಪೋಗೆ ಬನ್ನಿ. ನೆಚ್ಚಿನ ವಸ್ತುಗಳನ್ನ ಖರೀದಿ ಮಾಡಿ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.